ದಿನನಿತ್ಯ ಟ್ರಾಫಿಕ್ ಜಾಮು ಪ್ರತಿಯೊಂದು ದಿನನಿತ್ಯ ಆಗ್ತಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯದವರಾಗಿ ಆಗಿರ್ಬೋದು, ಯಾರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆ ಆಯಿತು. ಬೃಹತ್ ಹೋರಾಟಗಳ ನಂತರ ಹೈವೇ ಪಕ್ಕದಲ್ಲೇ ಸುಂದರವಾದ ಸರ್ವಿಸ್ ರಸ್ತೆಗಳು ನಿರ್ಮಾಣವಾದವು. ಉದ್ದೇಶ ಏನಿತ್ತು ಗೊತ್ತಾ? ಸ್ಥಳೀಯ ವಾಹನ ಸವಾರರು ಯಾವುದೇ ಅಡೆತಡೆ ಇಲ್ಲದೆ ಸುರಕ್ಷಿತವಾಗಿ ಸಂಚರಿಸಲಿ ಎಂದು. ಆದರೆ ಉಡುಪಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲೊಂದಾದ ಬ್ರಹ್ಮಾವರದಲ್ಲಿ ಕಥೆಯೇ ಬೇರೆಯಾಗಿದೆ. ಇಲ್ಲಿನ ಸರ್ವಿಸ್ ರಸ್ತೆಗಳು ಈಗ ಸುಗಮ ಸಂಚಾರಕ್ಕಿದೆಯೋ ಅಥವಾ ಉಚಿತ ಪಾರ್ಕಿಂಗ್ಗೆ ಇದೆಯೋ ಎಂದು ಸಾರ್ವಜನಿಕರು ತಲೆಕೆರೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬ್ರಹ್ಮಾವರದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ SMS ಕಾಲೇಜ್ ಸಮೀಪದ ಸರ್ವಿಸ್ ರಸ್ತೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ರಸ್ತೆಯ ಎರಡೂ ಬದಿಯಲ್ಲಿ ಸಾಲು ಸಾಲಾಗಿ ಕಾರುಗಳು, ದ್ವಿಚಕ್ರ ವಾಹನಗಳನ್ನು ತಂದು ಪಾರ್ಕ್ ಮಾಡಲಾಗ್ತಿದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಇವುಗಳು ರಸ್ತೆಯ ಅರ್ಧ ಭಾಗವನ್ನೇ ಆಕ್ರಮಿಸಿಕೊಳ್ತವೆ. ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಬರುವ ವಾಹನಗಳಿಗೆ ಇಲ್ಲಿ ಜಾಗವೇ ಸಿಗ್ತಿಲ್ಲ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾದ ದುಸ್ಥಿತಿ ಎದುರಾಗಿದೆ. ಇನ್ನು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಹೋಟೆಲ್ಗಳು, ವಾಣಿಜ್ಯ ಮಳಿಗೆಗಳಿವೆ. ಆದರೆ ಹಲವು ಕಟ್ಟಡಗಳಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋದು ಈ ಸಮಸ್ಯೆಗೆ ಪ್ರಮುಖ ಕಾರಣ. ಗ್ರಾಹಕರು ತಮ್ಮ ವಾಹನಗಳನ್ನು ರಸ್ತೆಯಲ್ಲೇ ಬಿಟ್ಟು ಹೋಗ್ತಾರೆ. ಇದರ ನೇರ ಪರಿಣಾಮ ಬೀರುವುದು ಪಾದಚಾರಿಗಳ ಮೇಲೆ. ನಡ್ಕೊಂಡು ಹೋಗಲು ಫುಟ್ಪಾತ್ ಇಲ್ಲ, ಸರ್ವಿಸ್ ರಸ್ತೆಯಲ್ಲೂ ಜಾಗ ಇಲ್ಲ. ಶಾಲಾ ಕಾಲೇಜ್ ಮಕ್ಕಳು, ವೃದ್ಧರು ಅಪಘಾತದ ಭೀತಿಯಲ್ಲೇ ಇಲ್ಲಿ ಓಡಾಡಬೇಕಾಗಿದೆ. ವಿಪರ್ಯಾಸ ಏನಂದ್ರೆ ಇದೆಲ್ಲವೂ ದಿನ ಬೆಳಗಾದ್ರೆ ಅಧಿಕಾರಿಗಳ ಕಣ್ಮುಂದೆಯೇ ನಡೆಯುತ್ತಿದ್ದರೂ ಯಾರೂ ಕಣ್ಣೆತ್ತಿ ನೋಡ್ತಿಲ್ಲ. ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ನೇರ ಆರೋಪ. ಸರ್ವಿಸ್ ರಸ್ತೆ ಎನ್ನುವುದು ಕೇವಲ ಹೆಸರಿಗೆ ಮಾತ್ರ ಬೋರ್ಡ್ ಆಗಿದೆ. ಪ್ರಾಯೋಗಿಕವಾಗಿ ಇದು ಅನಧಿಕೃತ ಪಾರ್ಕಿಂಗ್ ಯಾರ್ಡ್ ಆಗಿ ಮಾರ್ಪಟ್ಟಿದೆ. ಬ್ರಹ್ಮಾವರ ಮಧುವನ ಕಾಂಪ್ಲೆಕ್ಸ್ ಮತ್ತು ಮಹೇಶ್ ಹಾಸ್ಪಿಟಲ್ ಎರಡು ಕಡೆ ಸರ್ವಿಸ್ ರೋಡಿಗೆ ಹೋರಾಟ ಮಾಡಿ ಸರ್ವಿಸ್ ರೋಡ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅದು ಸಾರ್ವಜನಿಕರ ಅನುಕೂಲ ಆಗಿಲ್ಲ. ಖಾಲಿ ಕಾರು ಮತ್ತು ಟೂ ವೀಲರ್ನವರು ಪಾರ್ಕಿಂಗ್ ಮಾಡಲಿಕ್ಕೆ ಮಾಡಿಕೊಟ್ಟಾಗ ಆಗಿದೆ. ಅಲ್ಲಿ ದಿನನಿತ್ಯ ಟ್ರಾಫಿಕ್ ಜಾಮು ಪ್ರತಿಯೊಂದು ದಿನನಿತ್ಯ ಆಗ್ತಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯದವರಾಗಿ ಆಗಿರ್ಬೋದು, ಯಾರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಒಮ್ಮೆ ರಾಜೇಶ್ ಶೆಟ್ಟರು, ನಮ್ಮ ಬಿರ್ತಿ, ನಮ್ಮ ಆತ್ಮೀಯರು, ಅವರು ಮೊನ್ನೆ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಮಾಡುವಂಥ ರಸ್ತೆಯನ್ನು ಬಿಟ್ಟು ಅಲ್ಲಿ ಉದ್ಯಮಿಮಾರಿಗೆ ಪಾರ್ಕಿಂಗಿಗೆ ಮಾಡಿ ಕೊಟ್ಟಂಗೆ ಆಗಿದೆ ಅಂತ ಹೇಳ್ತಾರೆ. ಅದು ಮತ್ತು ನೋಡಿ, ಇಲ್ಲಿ ಈಗ ನಿಮ್ಮ ಬ್ರಹ್ಮಾವರ ಬಸ್ ಸ್ಟ್ಯಾಂಡು, ಆಕಾಶವಾಣಿ, ಧರ್ಮವರ, ಮಹೇಶ್ ಹಾಸ್ಪಿಟ್ಲ್, ಈ 4 ಸ್ಪಾಟಲ್ಲಿ ದಿನನಿತ್ಯ ಒಂದಲ್ಲ ಒಂದು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತದೆ. ಬಾರ್ಕೂರಿಂದ ಬರುವಂಥ ಗಾಡಿಗಳು, ಪಾಪ ಆ ಲಾರಿಯವರು ಕಷ್ಟಪಡೋದು ನೋಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಯಾರೂ ನಮ್ಮ ಜನಪ್ರತಿನಿಧಿಗಳು ಇದಕ್ಕೆ ಬಗ್ಗೆ ಬಂದು ಏನು ಸಮಸ್ಯೆ ಇದೆ ಏನು ಎಂತಂದು ಸಾರ್ವಜನಿಕರಲ್ಲಿ ಬಂದು ಕೇಳಿ ಅಭಿಪ್ರಾಯ ಪಡ್ಕೊಳ್ಳೋದಿಲ್ಲ. ಎಲೆಕ್ಷನ್ ರಾಜಕೀಯದಲ್ಲಿ ಓಟ್ ಬರುವಾಗ ಎಲ್ಲರೂ ಎದುರು ಬರ್ತಾರೆ, ರಿಕ್ಷಾದವ್ರ ಹತ್ರ ಮಾತಾಡ್ತಾರೆ, ಅಂಗಡಿಯವ್ರ ಹತ್ರ ಮಾತಾಡ್ತಾರೆ. ಇಲ್ಲಿ ಲೋಕಲ್ ನಾವು ದಿನ ದುಡ್ಕೊಂಡು ತಿನ್ನೋರ ಪರಿಸ್ಥಿತಿ ಇಲ್ಲಿ ಹೇಗಿದೆ ಅಂತ ಹೇಳಿದರೆ, ಮೊನ್ನೆ ಸೀಸನಲ್ಲಿ ವಾರಕ್ಕೆ 3 ಸರ್ತಿ ಇಲ್ಲಿ ರೋಡು, ಇಡೀ ಹೈವೇ ಅಂತ ಹೇಳಿದ್ರೆ ಬ್ರಹ್ಮಾವರ ಪಾಸ್ ಆಗಿ ಬಸ್ ಸ್ಟ್ಯಾಂಡ್ ತನಕ ಹೋಗ್ತದೆ. ಅಲ್ಲಿ ಬ್ಲಾಕ್ ಆಗಿ 1-1.5 ಗಂಟೆ ತನಕ ಯಾರೂ ಪೊಲೀಸ್ನವರ ಸ್ಥಳಕ್ಕೆ ಬರುವುದಿಲ್ಲ. ಅದ ನಂತರ ಯಾರಾದರೂ ಲೋಕಲ್ ಜನ ಫೋನ್ ಮಾಡಿ ಆ ನಂತರ ಇಲ್ಲಿ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಬರ್ತಾರೆ. ಅಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಮ್ಮ ನೋಡಿ ಸರ್, ಈಗ ಇಲ್ಲಿ ಆಕಾಶವಾಣಿ ಆಚೆಗೆ 3 ರಾಷ್ಟ್ರೀಕರಣ ಬ್ಯಾಂಕ್ ಇದೆ. ವಯಸ್ಸಾದವರು ಬರ್ತಾರೆ, ಮತ್ತು ಹೆಣ್ಮಕ್ಳು ಬರ್ತಾರೆ, ಸ್ಕೂಲ್ ಮಕ್ಕಳು ಬರ್ತಾರೆ. ಬ್ಯಾಂಕಿಗೆ ಬಂದು ಬಾಡಿಗೆ ನಮ್ಮನ್ನ ಆಟೋ ಕರೆದ್ರೆ ನಾವು ಒಂದೇ ಧರ್ಮರಾಗಿ ಯೂಟರ್ನ್ ಆಗಿ ಬರಬೇಕು, ಇಲ್ಲ ಅಂತ ಹೇಳಿದರೆ ಅಂಡರ್ ಪಾಸ್ ಆಗಿ ಬರಬೇಕು. ನಾವು ಬರುವಾಗ ಅಲ್ಲಿ ಹೋಗುವಾಗ ಅವ್ರು ರನ್ನಿಂಗಲ್ಲಿ ಬರುವ ಖಾಲಿ ರಿಕ್ಷಾ ಹತ್ಕೊಂಡು ಹೋಗ್ತಾರೆ. ನಾವು ಪುನಃ ಖಾಲಿ ಗಾಡಿ ತೊಗೊಂಡು ಬಂದು 1 ರೌಂಡ್ ಹಾಕಿ ಬಂದು ಮತ್ತೆ ನಾವು ಸ್ಟ್ಯಾಂಡಲ್ಲಿ ಕ್ಯೂವಿಗೆ ಇಡಬೇಕು. ನಮಗೆ ಈ ಪರಿಸ್ಥಿತಿಯಿಂದ ಮುಂಚೆ ಒಂದು 700-800 ರೂಪಾಯಿ ಬಾಡಿಗೆ ಆಗ್ತಾ ಇತ್ತು. ಇವತ್ತು ಗ್ಯಾಸಿಂದು ರೇಟ್ ಬೇರೆ ಜಾಸ್ತಿ ಆಗಿದೆ. ನಮಗೆ ಇಲ್ಲಿ ಒಂದು ದಿನಕ್ಕೆ 500 ರೂಪಾಯಿ ಮಾಡಿ ನಮ್ಗೆ ದುಡ್ದು ನಮ್ಮ ಸಂಸಾರ ಜೀವನ ನಡೆಸಲಿಕ್ಕೆ ಭಾರಿ ಕಷ್ಟ ಇದೆ. ಉಪ್ಪಿನಕೋಟೆಯಲ್ಲಿ ರಾಂಗ್ ಸೈಡಲ್ಲಿ ಹೋಗಬೇಕು, ರಾಂಗ್ ಸೈಡಲ್ಲೇ ಬರಬೇಕು. ಈಗ ನಾವು ಬರೋದು ತಪ್ಪು ನಮ್ಗೆ ಗೊತ್ತಿದೆ, ಬಟ್ ಏನು ಮಾಡೋದು? ಉಪ್ಪಿನಕೋಟೆ 50 ರೂಪಾಯಿ ಬಾಡಿಗೆ ಕೊಟ್ಟರೆ ಕುಂಬರಗೋಡೆಗೆ ಟರ್ನ್ ಮಾಡಿ ಬಂದರೆ ಇವತ್ತಿನ ಗ್ಯಾಸ್ ರೇಟಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ಇಲ್ಲಿ ಸಂಬಂಧಪಟ್ಟ ಸಂಸದರು ಆಗಿರ್ಬೋದು ಮತ್ತು MLA ಸ್ಥಳೀಯ ಇಸ್ವಲ್ ಸುವರ್ಣರು ಆಗಿರ್ಬೋದು, ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಮುತುವರ್ಜಿ ವಹಿಸಬೇಕು. ಮತ್ತು ನಮ್ಮ ಇಡೀ ಬ್ರಹ್ಮಾವರ ತಾಲೂಕು ಜನರ ಹಿತಾಸಕ್ತಿ, ಅವರ ಪ್ರಾಣ ಆಗಿರ್ಬೋದು, ಅವರ ಒಂದು ನೋವಾಗಿರ್ಬೋದು, ಅದನ್ನು ಸ್ಪಂದಿಸುವಂಥ ಕೆಲಸ ಆದಷ್ಟು ಬೇಗ ಮಾಡಬೇಕಂದೇಳಿ ನಾನು ಇವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.
ಬ್ರಹ್ಮಾವರ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ನಗರ. ಇಲ್ಲಿನ ಟ್ರಾಫಿಕ್ ವ್ಯವಸ್ಥೆಯನ್ನ ಈಗಲೇ ಹತೋಟಿಗೆ ತರದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗೋದ್ರಲ್ಲಿ ಸಂಶಯವಿಲ್ಲ. ಇನ್ನಾದರೂ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಸ್ಥಳೀಯ ಪಂಚಾಯತ್ ಹಾಗೂ ಸಂಚಾರಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕಿದೆ. ಪಾರ್ಕಿಂಗ್ಗೆ ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸಿ ಸರ್ವಿಸ್ ರಸ್ತೆಯನ್ನ ಮುಕ್ತಗೊಳಿಸಬೇಕಿದೆ. ಸಾರ್ವಜನಿಕರ ಸುರಕ್ಷತೆಯೇ ಇಲ್ಲಿ ಮೊದಲ ಆದ್ಯತೆಯಾಗಲಿ.